Naimisha Aranya is a place where we service our hearts, our feelings, our bhakti, our parabhakti, our intelligence, our attitude, and our selflessness, namanishkama. That is where it is polished. Remember this. ನಿಮ್ಮಿಂದ ಯಾರಿಗೆ ಪ್ರಯೋಜನ ಆಗಿದೆ? Who has benefited from you? ಕ್ವಶನ್ ಮಾರ್ಕ್. ಒಂದು ವಿದ್ಯಾ, ಒಂದು ಬುದ್ಧಿ, ಒಂದು ಜ್ಞಾನ ಬಿಟ್ಬಿಡಿ, ಒಂದು ಬುದ್ಧಿ, ಒಂದು ಜ್ಞಾನ, ಒಂದು ನಿಸ್ವಾರ್ಥ, an indication from you, I am here. Have you at least, yesterday I told you, are you able to at least give your ear? ಇನ್ನು ಯಾರು ಕಷ್ಟ ಸುಖ ಇದ್ದಾಗ ಕೇಳಿಸ್ಕೋತೀರಾ? ಪೇಷನ್ಸ್ ಇದೆಯಾ ನಿಮಗೆ? ಇಲ್ಲ ನಿಮಗೆ. ಡು ಯು ಹ್ಯಾವ್ ದ ಪೇಷನ್ಸ್ ಟು ಲಿಸನ್ ಟು ಸಂಬಡೀಸ್ ಪ್ರಾಬ್ಲಮ್? ಯು ಡೋಂಟ್. ಲೈಕ್ ವಾಟ್ ಆಲ್ ದೀಸ್ ಸೇಜಸ್ ಡಿಡ್. ಏನು ಮಾಡಿದ್ರು ಅವ್ರು? ಯಾತಕ್ಕೆ ಅವರಿಗೆ ಸಾಧು ಸಂತರು ಋಷಿ ಮುನಿಗಳು ಅಂತ ಕರೆಯೋದು? ಬಿಕಾಸ್ ಪೇಷನ್ಸ್ ಇತ್ತು. ಆ ಪೇಷನ್ಸ್ ಇಂದ, ಆ ಸಹನೆ ಇರೋದ್ರಿಂದ, ಆ ಟೆಂಪರ್ಮೆಂಟ್ ಇದ್ದಿದ್ದರಿಂದಾನೇ ದೇವಿ ಕಾಲ್ಡ್ ದೆಮ್ ಟು ನೈಮಿಷ್ಯ ಅರಣ್ಯ and discourse to them, giving them additional power by making all their ayudas much more resplendent with shine. ಇಂಟೆಲೆಕ್ಟ್ ಇರ್ಬೋದು, ಏನೇ ಇದ್ರೂ ಕೂಡ ಅದನ್ನೆಲ್ಲ ಚೂಪ್ ಮಾಡಿದ್ರು. ಆಯುಧಗಳು ಏನೋ ಆಯುಧಗಳನ್ನೇ ಅವಳನ್ನ ಚೂಪ್ ಮಾಡಿದ್ರು. They will be radiant with their weapons. ಏನು ವೆಪನ್ಸು? ಯು ವಿಲ್ ಬಿ ಆಸ್ಕಿಂಗ್ ಮೀ, ಋಷಿ ಮುನಿಗಳಿಗೆ ಏನು ಅದೇನು ಜಗಳ ಕಾಯಕ್ಕೆ ಹೋದ್ರ ಅಲ್ಲಿ? ಏನು ರೌಡೀಸ ಅವರು ಋಷಿ ಮುನೀಸು? ಯು ಶುಡ್ ಆಸ್ಕ್ ಮೀ, ಆರ್ ದೀಸ್ ಫೆಲೋಸ್ ಮಾಫಿಯಾನ? ಯು ಓನ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಥಿಂಗ್. ಯಾಕೆ ದೇವಿ ಹತ್ರ ಹೋದರು? ಆ ದೇವಿ ಬಂದು ಅವಳಲ್ಲಿರೋತಕ್ಕಂಥ ಎಲ್ಲದನ್ನು ಪಾಲಿಷ್ ಮಾಡಿ, ಅವರ ಚೈತನ್ಯ, ಅವರ ಗರ್ಭ, ಗೌರವ ಅಲ್ಲ, ಆ ಗರ್ಭ, ಅವರಲ್ಲಿರೋ ವಿಸ್ಡಮ್ಮು, ಆ ಗರ್ಭದಲ್ಲಿರೋತಕ್ಕಂಥ ಜ್ಞಾನ, ಆ ಜ್ಞಾನನ ಪಾಲಿಷ್ ಮಾಡಿ ಹೋಗಿ ಒಂದು ಜ್ಞಾನದ ಮುತ್ತು ತಗೊಂಡು ಅದನ್ನು ಅಕ್ಷಯವಾಗಿ, ಆ ಅಕ್ಷಯ ಸಾವಿರಾರು ಕೋಟಿ ಜ್ಞಾನದ ಮುತ್ತಾಗಿ ಅದನ್ನು ಬರವಣಿಗೆ ಮೂಲಕನೋ, ಹೇಳಿಕೆ ಮೂಲಕನೋ, ಬುದ್ಧಿ ಮೂಲಕನೋ, ನಿಸ್ವಾರ್ಥದ ಮೂಲಕನೋ ನೀವು ಜನ ಸಮುದಾಯಕ್ಕೆ ಹಂಚಿ. ಆ ಹಂಚಿದ್ರೇನೆ ದೇ ಗಾಟ್ ದ ಪವರ್. ಎಸ್, ಒನ್ ನಗೆಟ್ ಆಫ್ ವಿಸ್ಡಮ್ ಕ್ಯಾನ್ ಬಿ ಗಿವನ್ ಮೆನಿ ಪಾರ್ಟ್ಸ್ ಟು ಪೀಪಲ್ ಟು ಅಸಿಸ್ಟ್ ದೆಮ್. ನಾವು ಮಾಡ್ತಾ ಇದ್ದೀವಾ? ಯಾರೋ ಒಬ್ರು ಒಂದು ಲಾಡು ಪ್ರಸಾದ ಕೊಡ್ತಾರೆ, ನಾವು ತಿಂತೀವೋ ಇನ್ನೊಬ್ರಿಗೂ ಹಂಚ್ತೀವೋ? ನಮಗೆ ಸಿಕ್ಕಿರೋದು ಒಂದೇ ಪ್ರಸಾದ, ಲಾಡು. ನಾವೇನು ಮಾಡ್ತೀವಿ? ನಾವು ಒಂದೊಂದು ಚೂರು ಮಾಡಿಕೊಡ್ತೀವಾ? ಇರೋದೇ ಒಂದು, ಏನು ಮಾಡ್ತೀರಾ? ಇಲ್ಲ, ಮಾಡ್ಕೊಳಕ್ಕಲ್ಲ. ಮೋಸ್ಟ್ ಆಫ್ ಅಸ್ ವಿ ಆರ್ ಸೆಲ್ಫಿಶ್. ವಾಟ್ ಇಸ್ ದ ಫಸ್ಟ್ ಥಿಂಗ್ ಯು ಡು? What is the first thing to do? Because we are only understand ಇಂದ್ರಿಯಾಸ್, we understand our senses. ಇಂದ್ರಿಯಗಳನ್ನು ನಾವು ಯಾವ ರೀತಿ ಪೂರ್ಣ ಮಾಡಬೇಕು ಅಂತೇಳಿ, ಯಾರಾದ್ರು ಪ್ರಸಾದ ಕೊಟ್ಟು ಒಂದೇ ಒಂದು ಲಾಡು ಕೊಟ್ಟಿದ್ದಾರೆ ಪ್ರಸಾದ ಅಂತ ಕೊಟ್ಟರೆ ನಾವು ಇನ್ನೊಬ್ಬರಿಗೆ ಹಂಚ್ತೀವ? ನಮ್ಮ ಡೌಟ್ ಇದ್ದೇ ಇರುತ್ತೆ. ವಿ ಆರ್ ಮೈಸರ್ಲಿನೆಸ್. ನಾನು ಹೇಳಿದ್ನಲ್ಲ ಸ್ವಲ್ಪ ದಿನಗಳ ಮುಂಚೆ, ವಿ ಆರ್ ಮೈಸರ್ಲಿ. ನಾವು ಕೊಡೋಕ್ಕೆ ಸರಿ ಇಲ್ಲ. ಏನು ಮಾಡಬೇಕು? ಅಲ್ಲನ್ ಹೌ ವಿಲ್ ಯು share one ladu prasada? There are 4 of you or 5 of you or 100 people of you. ಅದನ್ನು ಹೆಂಗೆ ಶೇರ್ ಮಾಡ್ತೀರಾ? ಒಂದೇ ಲಾಡು ಪ್ರಸಾದ ಇದೆ, ಎಲ್ಲರಿಗೂ ಹಂಚಬೇಕು. ಹೆಂಗೆ ಹಂಚ್ತೀರ? ಯೋಚನೆ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಮುಂಚೆ ಯೋಚನೆ ಮಾಡಿ. ದೇರ್ ಇಸ್ ಓನ್ಲಿ ಒನ್ ಲಾಡು ಪ್ರಸಾದ. 10 ಜನ ಇದ್ದಾರೆ. ಫರ್ಗೆಟ್ 100 ಪೀಪಲ್. 10 ಜನ ಇದ್ದಾರೆ, ಒಂದೇ ಲಾಡು ಪ್ರಸಾದ ಇದೆ.
ಅದನ್ನು ಹೇಗೆ ಹಂಚ್ತೀರಾ? 10 ಜನಕ್ಕೆ ಹೇಗೆ ಸಿಗತ್ತೆ? ಥಿಂಕ್ ಅಬೌಟ್ ಇಟ್. ಐ ಆಮ್ ಗೋಯಿಂಗ್ ಟು ಗಿವ್ ದಟ್ ಆನ್ಸರ್. ಅದು ಆನ್ಸರ್ ಮಾಡೋಕ್ಕೆ ಮುಂಚೆ ಹೌ ವಿಲ್ ಯು ಎಕ್ಸ್ಪೆಕ್ಟ್ ಆ್ಯಂಡ್ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ? ವಾಟ್ ಇಸ್ ದಟ್ ಕೈಂಡ್ ಆಫ್ ಅ ನಾಲೆಡ್ಜ್? ರಿಮೆಂಬರ್, you have all the enlightened beings assembled in Naimishyaranya. One being, unlike us, underline this, sages and gods, ಮುಖ್ಯವಾಗಿ ನೋಡ್ಕೊಳ್ಳಿ, ಸೇಜಸ್ ಆ್ಯಂಡ್ ಗಾಡ್ಸ್, ದೇವರು ಮತ್ತು ಋಷಿ ಮುನಿಗಳು ಆರ್ not bound by the limitations of time and space. You are bound, especially you are bound by limitations of time and space. ನೀವು ಒಂದು ಋಷಿ ಮುನಿ ಜ್ಞಾನಿ ಆಗಬೇಕಾದ್ರೆ you should not be bound by the limitations of time and space. ನೀವೇ ಮೂರ್ಖ ಶಿಖಾಮಣಿ ಅಂತ ಅನ್ಕೋಬೇಡಿ. ಎಲ್ಲರೂ ಮೂರ್ಖ ಶಿಖಾಮಣಿ ಇದೆ, ನನ್ನೂ ಸೇರಿಸೇ ಮೂರ್ಖ ಶಿಖಾಮಣಿ. ನಾನು ಟು ಅ ಸರ್ಟನ್ ಎಕ್ಸ್ಟೆಂಟ್ ಐ ವಾಸ್ ಆಲ್ಸೋ ಮೂರ್ಖ. ಓಕೆ, ಅದು ನಾನು ಹೇಗೆ ಬಂದೆ? ಅದು ದೇವಿ ಕೃಪೆ. ಅವಳು ಬಂದಾದ ಮೇಲೇ ದೆನ್ ಐ ಲರ್ನ್ಟ್ ದ ಆರ್ಟ್ ಆಫ್ ಸಾಧನ. ಅವಳೇ ಹೇಳ್ಕೊಟ್ಟಿದ್ದು. ಇಲ್ಲಾಂದರೆ ಐ ವಾಸ್ ನಥಿಂಗ್, ಐ ವಾಸ್ ಅ ಬಿಗ್ ಝೀರೋ. ಸೊ ಅನ್ಲೈಕ್ ಅಸ್, ಸೇಜಸ್ ಆ್ಯಂಡ್ ಗಾಡ್ಸ್ ಆರ್ ನಾಟ್ ಬೌಂಡ್ ಬೈ ದ ಲಿಮಿಟೇಷನ್ಸ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್. ಕಾಲ ಸಮಯಕ್ಕೆ ಅವರು ಹಿಡ್ಕೊಂಡಿಲ್ಲ, ಕಾಲ ಸಮಯ ಅವರನ್ನು ಹಿಡ್ಕೊಂಡಿಲ್ಲ. ದೇ ಕ್ಯಾನ್ ಎಕ್ಸಿಸ್ಟ್, ದೇ ಕ್ಯಾನ್ ಎಕ್ಸಿಸ್ಟ್ ಇನ್ ಎನಿ ಪ್ಲೇಸ್ ಅಟ್ ಎನಿ ಟೈಮ್. ಯಾಕೆ? ಯಾವ ಕಾಲದಲ್ಲೂ, ಯಾವ ಸಮಯದಲ್ಲೂ, ಯಾವುದೇ ಪ್ರದೇಶದಲ್ಲೂ ಅವರು ವಾಸವಾಗಿ ಇರ್ಬೋದು. ಬಿಕಾಸ್ ನಮ್ಮ ಥರ ಅವ್ರ ದೇಹ, ನಮ್ಮ ಥರ ಮನುಷ್ಯರ ಥರ, ಬಿಕಾಸ್ ದೇರ್ ಬಾಡೀಸ್ ಆರ್ ನಾಟ್ ಮೇಡ್ ಆಫ್ ದಿ 5 ಬೇಸಿಕ್ ಎಲಿಮೆಂಟ್ಸ್ ಲೈಕ್ ಅವರ್ಸ್. ಅವರುಗಳ ದೇಹ ಯಾವ ಥರ ಇದೆ? ಅವ್ರು ನಮ್ಮಗಳ ಥರ ಪಂಚಭೂತಗಳು ಸೇರ್ಕೊಂಡಿರೋ ದೇಹ ಅಲ್ಲ ಅವರು. ದೇ ಆರ್ ಓನ್ಲಿ ಈಥರ್ ಆ್ಯಂಡ್ ಲೈಟ್. ಈಥರ್ ಅಂದರೆ ಆಕಾಶ, ಲೈಟ್ ಅಂದರೆ ಬೆಳಕು, ಪ್ರಕಾಶ. ಈಥರ್ ಮೀನ್ಸ್ ವಿ ಕಾಲ್ ಇಟ್ ಆಸ್ ಲೈಟ್, ಎಥೀರಿಯಲ್. ದೇ ಆರ್ ಓನ್ಲಿ ಬೌಂಡ್ ಬೈ ಲೈಟ್ ಆ್ಯಂಡ್ ಸ್ಪೇಸ್. ಅದಕ್ಕೆ when you describe an enlightened being, you say ಅವರು ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ, ಎಲ್ಲೆಲ್ಲೂ ಇರ್ತಾರೆ. ನಿಮ್ಮಲ್ಲೂ ಇರ್ತಾರೆ, ನನ್ನಲ್ಲೂ ಇರ್ತಾರೆ, ಇಡೀ ಸಭೆಯಲ್ಲೇ ಇರ್ತಾರೆ ಅವರು. ಫಾರ್ ದಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಕಾಂಪ್ರಿಹೆಂಡ್. ನಿಮಗೆ ಅದು ಅರ್ಥ ಆಗೋ ರೀತಿ ನಿಮಗೆ ಅದು ಅರ್ಥ ಆಗಲ್ಲ, ನಿಮಗೆ ಗೋಚರ ಆಗಲ್ಲ. ಬಿಕಾಸ್ ದೇ ಎಕ್ಸಿಸ್ಟ್ ಓನ್ಲಿ ಇನ್ ಲೈಟ್ ಆ್ಯಂಡ್ ಈಥರ್. ದರ್ ಹೋಲ್ ಬಾಡಿ ಈಸ್ ಓನ್ಲಿ ಅ ಮಾಸ್ ಆಫ್ ಲೈಟ್ ಆ್ಯಂಡ್ ಈಥರ್. ಈಥರ್ ಅಂದರೆ ಇನ್ ಇಂಗ್ಲೀಷ್ ಆರ್ ಇನ್ ಸಂಸ್ಕೃತ್ ಇಟ್ ಈಸ್ ಕಾಲ್ಡ್ ಆಸ್ ಆಕಾಶ. ಆಕಾಶ ಹಾಗೂ ಈಥರ್ ಅಂದರೆ ಆಕಾಶ ಅಂದರೆ ಈ ಥರ ಅಂದರೆ ಗಾಳಿ ಬೆಳಕಲ್ಲ, ಬರೀ ಬೆಳಕಲ್ಲಿದ್ದಾರೆ. ಪಂಚಭೂತಗಳಂತಕ್ಕಂಥ ಏನೂ ಇರಲ್ಲ. ಅದೇನಾಗುತ್ತೆ ಅಂದರೆ ಆ ರೀತಿ ಪ್ರಕಾಶ, ಆ ಪ್ರಕಾಶ ಇರುತ್ತೆ.
ಆ ಪ್ರಕಾಶ is called as effulgent light. It is called as effulgent light. They are beings of effulgent light. They are nothing but beings of effulgent light. ಒಂದು ಪ್ರಕಾಶ, ಡಲ್ ಪ್ರಕಾಶ, ಬ್ರೈಟ್ ಪ್ರಕಾಶ. ಸಮ್ ಡಲ್ ಲೈಟ್ ಆ್ಯಂಡ್ ಈಗಂದರೆ ಈ ವಿಬ್ಗ್ಯೋರ್ ಅಂತ ನಾನೇ ಹೇಳಿದೆ, ವಯಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್, ಅದೆಲ್ಲ ಇಟ್ ಇಸ್ ಕಾಲ್ಡ್ ಆಸ್ ಎಫಲ್ಜೆಂಟ್ ಲೈಟ್. ಇಂಗ್ಲೀಷ್ನಲ್ಲಿ ಈ ವಿಬ್ಗ್ಯೋರ್ is called in English as effulgent light. That is why we call them enlightened beings. Why do we call them? Because of this effulgent light. That is why we call them enlightened beings. While we depend on life force to enliven our body, the very brilliance enlivens their forms of dazzling, shimmering light. ಅದೇನು ಪ್ರಕಾಶ ಅಂದರೆ ಹಂಗೆ ಮೈಯೆಲ್ಲ ಪ್ರಕಾಶಮಯವಾಗಿರುತ್ತೆ. ಒಂದೇ ಥರ ಇಂಟೆನ್ಸಿಫೈಡ್ ಲೈಟ್ ಅಲ್ಲ, ಹಾಗೇ ಈಗ ಒಂದು ಹಣತೆ ದೀಪ ನೋಡಿದಾಗ ಗಾಳಿ ಬಂದಾಗ ಒಂಥರ ಲೈಟ್ ಒಂಥರ ಕಾಣುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ದೀಪ ಇರುತ್ತೆ, ಬಟ್ ಸ್ವಲ್ಪ ಗಾಳಿ ಇದರಿಂದ ಎಫೆಕ್ಟ್ ವಿಲ್ ನಾಟ್ ಬಿ ಸೀನ್ ಫಿಸಿಕಲಿ ಆಲ್ ದ ಟೈಮ್. ಎಲ್ಲ ಹೀಗೆ ಪ್ರಕಾಶ ಆಗೋದು ಕಾಣಿಸುತ್ತೆ. ಅಟ್ ಸಮ್ ಡಿಸ್ಟೆನ್ಸ್ ಯು ವಿಲ್ ಸಿ, ಗಾಳಿಯಿಂದ ಇರ್ಬೋದು, ಏನೇ ಇರ್ಬೋದು. ಆದರೆ ಅವ್ರು ಹೇಗೆ ಅಂದರೆ ಯಾವಾಗಲೂ ನಿರಂತರವಾಗಿ ಹಿಂಗೆ ಇರ್ತಾರೆ. ಸೊ ಒನ್ ಪಾಯಿಂಟ್ ಐ ಲೈಕ್ ಟು ಟೆಲ್ ಯು, ಶ್ರೀಕುಮಾರ್, ಯು ರಿಮೆಂಬರ್ ದಿಸ್. ವೇ ಬ್ಯಾಕ್ ಡ್ಯೂರಿಂಗ್ ದ previous ashram, you know that place where I was staying, especially in this Kartika Masa during November. In this kind of a shimmering light, the previous owner, I showed them. This shimmering light was like a Sputnik going across the horizon. Sometimes brilliant light, sometimes dull light. But it was traveling from north to southeast where I was standing, where I was staying. And that owner thought I was acting funny. The whole family saw that light for at least 10 minutes continuously, but they never believed in me. And that was Babaji going across from the north, from the Himalayas, from where his thing was. He was going to meet sage Agastya down south, where Agastya was requested by Lord Shiva to remain in that southern region of Kuttalam, the territory between Kerala border and the southwest of Tamil Nadu. So Babaji was going in that astral Vimana, in that Pushpaka Vimana. At least for that time, they were able to see like a floating light, like a light in a balloon. It was about 1.5 feet tall and was about 9 to 1 feet in breadth. This much and this tall. Right in the horizon. Right from north, northeast to south and southeast and vanished. There was Babaji going to meet Agastya in the Kuttalam region of Tamil Nadu
and Kerala. Suddenly I remembered, this is the way it was in that to life force in our body is different, and the life force of brilliance of shimmering light is in all the enlightened beings and gods. This is one darshana that gentleman and their family had this. Along with, of course, those days who were close to me also witnessed all that. There were about 20 of us in the terrace of that house. Because I told them, in another 10 minutes you can witness that phenomena. That I think was around same time, Kartik Masa, at around 6:30, 6:45, around 7, same time. Now of course it's 8 o'clock. Close to that time, they witnessed that. They couldn't believe. They said, oh, this must be some fake. Because that should come from here, not from here. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.